ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಇವತ್ತು ಈ 2 ರೋಲ್ ಕ್ರಾಸ್ ಕಟ್ ಬ್ಯಾಸ್ಕೆಟ್ ಹೇಗೆ ಹಾಕೋದು ಅಂತ ನೋಡೋಣ. ಇಲ್ಲಿ ನಾನು 3x3 ಡೈಮಂಡ್ ಶೇಪ್ ತಗೊಂಡಿದ್ದೀನಿ. ನೋಡಿ, ಹಿಂದ್ಗಡೆ ನೋಡಿ ಈ ರೀತಿ ಬರುತ್ತೆ. ಬನ್ನಿ ಇವಾಗ ಈ ಬ್ಯಾಸ್ಕೆಟ್ ಹೇಗೆ ಹಾಕೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಎಲ್ಲ ವಿಡಿಯೋನು ನೀವು ನೋಡ್ಬೋದು. ಹಾಗೆ ಲೈಕು ಮತ್ತು ಶೇರ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಮೆಷರ್ಮೆಂಟ್ ನೋಡೋಣ. ನೋಡಿ, 8.5 ಅಡಿಲಿ ಈ ಬ್ಲೂ ಕಲರಲ್ಲಿ ನಾನು 26 ವೈರ್ ತಗೊಂಡಿದ್ದೀನಿ. ಅದೇ ರೀತಿ ಬ್ಲ್ಯಾಕ್ ಕಲರಲ್ಲಿ ನಾನು 24 ವೈರ್ ತಗೊಂಡಿದ್ದೀನಿ. ಇದು ಕೂಡ 8.5 ಅಡಿ ತಗೋಬೇಕು. ಇವಾಗ ಏನು ಮಾಡಬೇಕು ಅಂದರೆ ಈ ರೀತಿ 2 ವೈರ್ ತಗೊಳ್ಳಿ. 2 ವೈರ್ನು ಸಮ ಇದೆಯಾ ಅಂತ ನೋಡ್ಕೊಳ್ಳಿ. ಫಸ್ಟ್ ಒಂದು ವೈರ್ ತಗೊಂಡು ಸಮ ಮಡಚ್ಕೊಳ್ಳಿ. ಅದೇ ರೀತಿ ಇನ್ನೊಂದು ವೈರ್ ತಗೊಂಡು ಅದು ಕೂಡ ಸಮ ಇದೆಯಾ ಅಂತ ನೋಡ್ಕೊಳ್ಳಿ. 2 ತುದಿನೂ ಒಟ್ಟಿಗೆ ಇಟ್ಟು ಸಮ ಮಾಡ್ಕೊಳ್ಳಿ. ಸಮ ಇಟ್ಕೊಂಡು ನಾರ್ಮಲ್ ಆಗಿ ಬಾಕ್ಸ್ ನಾಟ್ ಹಾಕೊಳ್ಳಿ. ಈ ರೀತಿ ಬಾಕ್ಸ್ ನಾಟ್ ಹಾಕೊಂಡು 2 ಕಡೆ ವೈರ್ ಸಮ ಇದೆಯಾ ಅಂತ ನೋಡ್ಕೋಬೇಕು. ನೋಡಿ, ಇದರಲ್ಲಿ ಒಂದು ಉದ್ದ ಒಂದು ಚಿಕ್ಕದಿದೆ. ಇವಾಗ ಉದ್ದ ಇರೋದನ್ನ ತಗೊಂಡು ಹೀಗೆ ಮೇಲ್ಗಡೆ ತರಲಿ ಟೈಟ್ ಮಾಡ್ಕೊಳ್ಳಿ. ಅದೇ ರೀತಿ ಈ ಕಡೆ ಆಪೋಸಿಟ್ ಇದೆಯಲ್ಲ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಇದು ಕೂಡ ಒಂದು ಉದ್ದ ಒಂದು ಚಿಕ್ಕದಿದೆ. ಇದೇ ರೀತಿ ಎಲ್ಲ ವೈರಲ್ಲೂ ನಾಟ್ಸ್ ಹಾಕೊಳ್ಳಿ. ನೋಡಿ, ಇಲ್ಲಿ ಬ್ಲ್ಯಾಕ್ ಅಲ್ಲಿ 12 ನಾಟ್ ಸಿಕ್ಕಿದೆ. ಅದೇ ರೀತಿ ಬ್ಲೂ ಅಲ್ಲಿ 13 ನಾಟ್ ಸಿಕ್ಕಿದೆ. ಬನ್ನಿ ಇವಾಗ ಹೇಗೆ ಜಾಯಿನ್ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನಿಲ್ಲಿ ಈ ಬ್ಲೂ ಕಲರ್ ವೈರ್ ಇದೆಯಲ್ಲ ಇದನ್ನ ಜಾಯಿನ್ ಮಾಡ್ಕೋತೀನಿ. ಫಸ್ಟ್ 2 ನಾಟ್ ಮಾತ್ರ ಈ ರೀತಿ ಇಟ್ಕೊಳ್ಳಿ. ಪಕ್ಕದಲ್ಲಿ 2 ನಾಟ್ ತಗೊಂಡು ಈ ರೀತಿ ಕ್ರಾಸ್ ಆಗಿ ಇಟ್ಕೋಬೇಕು. ಈ ರೀತಿ ಕ್ರಾಸ್ ಆಗಿ ಬರಬೇಕು ವೈರು. ಆವಾಗ ಕ್ರಾಸ್ ಆಗಿದೆಯಲ್ಲ ಈ ವೈರಲ್ಲಿ ನಾಟ್ ಹಾಕೊಳ್ಳಿ. ಅದೇ ರೀತಿ ತಿರುಗಿಸ್ಕೊಂಡು ಇಲ್ಲಿ ಒಂದು ನಾಟ್ ಹಾಕೊಳ್ಳಿ. ಇವಾಗ ನಾವು ಇಲ್ಲಿ 2 ಬ್ಲೂ ಕಲರ್ಸ್ ಜಾಯಿನ್ ಮಾಡಿದೀವಿ. ನೆಕ್ಸ್ಟ್ ಬ್ಲ್ಯಾಕ್ ಕಲರ್ನ ಜಾಯಿನ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕ್ರಾಸ್ ಆಗಿ ಇಟ್ಕೊಂಡು ಕ್ರಾಸ್ ಆಗ್ತಿದೆಯಲ್ವಾ ಇಲ್ಲಿಗೊಂದು ನಾಟು ಮತ್ತೆ ಕೆಳಗಡೆಗೊಂದು ನಾಟ್ ಹಾಕೊಳ್ಳಿ. ಅದೇ ರೀತಿ ತಿರುಗಿಸ್ಕೊಂಡು ಕೆಳಗಡೆಗೂ ಒಂದು ನಾಟ್ ಹಾಕೊಳ್ಳಿ. ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ ಇಲ್ಲಿಗೆ ಇನ್ನೊಂದು ಬ್ಲ್ಯಾಕ್ ಕಲರ್ನ ಜಾಯಿನ್ ಮಾಡಬೇಕು. ಮತ್ತೆ ಅದೇ ರೀತಿ ಕ್ರಾಸ್ ಆಗಿ ಇಟ್ಕೊಳ್ಳಿ. ಕ್ರಾಸ್ ಆಗ್ತಿದೆಯಲ್ಲ ಇಲ್ಲೊಂದು ನಾಟ್ ಹಾಕೊಳ್ಳಿ.
ನೋಡಿ ಇವಾಗ ಪಕ್ಕದಲ್ಲಿ ಇನ್ನೊಂದು ವೈರ್ನ ಜಾಯಿನ್ ಮಾಡಬೇಕು. ಈ ರೀತಿ ಮತ್ತೆ ಕ್ರಾಸ್ ಆಗಿ ಇಟ್ಕೊಳ್ಳಿ. ಕ್ರಾಸ್ ಆಗಿರೋ ವೈರಲ್ಲಿ ನಾಟ್ಸ್ ಹಾಕೊಳ್ಳಿ. ಅದೇ ರೀತಿ ತಿರುಗಿಸ್ಕೊಂಡು ಕೆಳಗಡೆಗೊಂದು ನಾಟ್ ಹಾಕೊಳ್ಳಿ. ಇದೇ ರೀತಿ ಇವಾಗ ನಾನು ಸ್ಟಾರ್ಟಿಂಗ್ 2 ಬ್ಲೂ ಹಾಕಿದ್ದೀನಿ, ನೆಕ್ಸ್ಟ್ 3 ಬ್ಲ್ಯಾಕು, ನೆಕ್ಸ್ಟ್ 3 ಬ್ಲೂ, ನೆಕ್ಸ್ಟ್ 3 ಬ್ಲ್ಯಾಕ್, ಆ ರೀತಿ ಹಾಕೊಂಡೋಗಿ ಕಂಟಿನ್ಯೂ ಮಾಡ್ಕೊಂಡೋಗಿ. ನೋಡಿ ಇಲ್ಲಿ ನಾನು ಎಲ್ಲ ವೈರ್ನ ಜಾಯಿನ್ ಮಾಡ್ಕೊಂಡಿದ್ದೀನಿ. ಫಸ್ಟ್ 2 ಬ್ಲೂ ಹಾಕಿದ್ದೀನಿ, ಮತ್ತೆ 3 ಬ್ಲ್ಯಾಕ್, 3 ಬ್ಲೂ, 3 ಬ್ಲ್ಯಾಕ್, 3 ಬ್ಲೂ, 3 ಬ್ಲ್ಯಾಕ್, 3 ಬ್ಲೂ, ಮತ್ತೆ 3 ಬ್ಲ್ಯಾಕ್, ಮತ್ತೆ ಇಲ್ಲಿ ಕೊನೆಯದಾಗಿ 2 ಬ್ಲೂ ಕಲರ್ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ಇದು ಸೆಂಟರ್ ಲೈನ್ ಇದೆಯಲ್ವಾ, ಫಸ್ಟ್ ಹಾಕಿದ್ದು ಜಾಯಿನ್ ಮಾಡೋದಲ್ಲ, ಅದಕ್ಕೆ ಒಂದು ಗಂಟು ಹಾಕೊಳ್ಳಿ. ಯಾಕಂದ್ರೆ ನಮ್ಗೆ ಸೆಂಟರ್ ಲೈನ್ ಗೊತ್ತಾಗಕ್ಕೆ ಅಂತ ಈ ರೀತಿ 2 ವೈರ್ ಇಂದ ಒಂದು ಗಂಟು ಹಾಕೊಳ್ಳಿ. ನೋಡಿ ಇದು ಫಸ್ಟ್ ಹಾಕಿದ್ ಜಾಯಿನ್ ಮಾಡಿದ್ವಲ್ಲ ಆ ನಾಟ್ ಇದು. ಇದನ್ನ ಸೇರಿಸಿ ಮೇಲ್ಗಡೆಗೆ 8 ನಾಟ್, ಕೆಳಗಡೆಗೆ 8 ನಾಟ್ ಬರಬೇಕು. ಆಲ್ರೆಡಿ ನಮ್ಗೆ 1, 2 ಇದೆ. ಮೇಲ್ಗಡೆ ಲೆಕ್ಕ ಹಾಕಿದ್ರೆ 1, 2 ನಾಟ್ ಸಿಕ್ಕಿದೆ. ಇನ್ನು ನಾವು 6 ನಾಟ್ ಹಾಕ್ಬೇಕು. ನೋಡಿ ಇವಾಗ ಕ್ರಾಸ್ ಆಗ್ತಿದೆಯಲ್ವಾ ವೈರು, ಇಲ್ಲಿಗೆ ನಾಟ್ ಹಾಕೊಳ್ಳಿ. ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಕ್ರಾಸ್ ಆಗ್ತಿದೆ, ಇಲ್ಲಿಗೆ ಒಂದು ನಾಟ್ ಹಾಕೊಳ್ಳಿ. ಮತ್ತೆ ಇಲ್ಲಿ ನೋಡಿ ಬ್ಲ್ಯಾಕ್ ಕಲರ್ ಕ್ರಾಸ್ ಆಗ್ತಿದೆ, ಆ ಬ್ಲ್ಯಾಕ್ಗೆ ನಾಟ್ ಹಾಕೊಳ್ಳಿ. ಅದೇ ರೀತಿ ಕ್ರಾಸ್ ಆಗ್ತಿದೆಯಲ್ಲ ಇಲ್ಲಿಗೆ ನಾಟ್ಸ್ ಹಾಕೊಳ್ಳಿ. ನೋಡಿ ನಾನು ಇಲ್ಲಿವರೆಗೂ ಹಾಕೊಂಡೆ, ಇದು ಕೊನೆ ನಾಟು. ಇವಾಗ ನಾನಿಲ್ಲಿ ಒಂದ್ ಲೈನ್ ಹಾಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ಇದನ್ನ ಈ ರೀತಿ ತಿರುಗಿಸ್ಕೊಳ್ಳಿ. ತಿರುಗಿಸ್ಕೊಂಡು ಇವಾಗ ಇಲ್ಲಿ ಕ್ರಾಸ್ ಆಗ್ತಿದೆಯಲ್ವಾ, ಇಲ್ಲಿ ನಾಟ್ ಹಾಕೊಳ್ಳಿ. ವೈರ್ ಕ್ರಾಸ್ ಆಗ್ತಿದೆಯಲ್ವಾ, ಇಲ್ಲಿಂದ ನಾಟ್ ಹಾಕೊಂಡೋಗಿ ಲೈನ್ ಬೈ ಲೈನ್ ಹಾಕಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗಲ್ಲ. ನೋಡಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡೋಗಿ ಸೆಂಟರ್ ಲೈನ್ ಇಂದ ಮೇಲ್ಗಡೆಗೆ 8 ಲೈನು, ಕೆಳಗಡೆಗೆ 8 ಲೈನ್ ಹೇಳ್ಕೊಳ್ಳಿ. ನೋಡಿ ಇಲ್ಲಿ ನಾನು ಬೇಸ್ ಹಾಕಾಯ್ತು. ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ಮೂಲೆ ತಿರ್ಗಿಸ್ಬೇಕು. ಮೂಲೆ ತಿರ್ಗಿಸ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ನೋಡಿ ಸೆಂಟರ್ ಇಂದ ನಾವು 8 ಲೈನ್ ಹಾಕೊಂಡಿದೀವಿ ಸೇರಿಸಿ, 1, 2, 3, 4, 5, 6, 7, 8. ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ 6 ಮತ್ತೆ 8 ಇದೆಯಲ್ಲ, ಇದೆರಡರಲ್ಲಿ ನಾಟ್ಸ್ ಹಾಕೋಬೇಕು. 7 ಇದೆಯಲ್ಲ, 7ನ ಬಿಟ್ಬಿಡಿ. 6 ಮತ್ತೆ ನಮ್ಗೆ 3 into 3 ಕರೆಕ್ಟ್ ಆಗಿ ಬರ್ಬೇಕು ಅಂತಂದ್ರೆ ಈ 7ನೇ ವೈರ್ ಇದೆಯಲ್ಲ ಅದನ್ನ ಕಟ್ ಮಾಡ್ಕೊಬೇಕು. ಫಸ್ಟ್ 8 ಮತ್ತೆ 6 ಇದೆಯಲ್ಲ ಆ ವೈರ್ ಇಂದ ನಾಟ್ ಹಾಕೊಳ್ಳಿ, ಟೈಟ್ ಆಗಿ ಹಾಕೊಳ್ಳಿ.
ಇವಾಗ 7ನೇ ವೈರ್ ಇದೆಯಲ್ಲ ಅದನ್ನ ಕಟ್ ಮಾಡ್ಕೊಂಡು ಒಳಗಡೆಗೆ ಸೇರಿಸ್ಕೊಂಬಿಡಿ. ಅದೇ ರೀತಿ ಸುತ್ತ ಹಾಕೊಳ್ಳಿ. ಇವಾಗ ಈ ಕಡೆ ಇಲ್ಲಿ 8 ಮತ್ತೆ 6ಗೆ ನಾಟ್ ಹಾಕೋಬೇಕು. ಟೈಟ್ ಆಗಿ ಹಾಕೊಂಡು ಈ ವೈರ್ ಇದೆಯಲ್ಲ 7ನೇ ವೈರ್ ಅದನ್ನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಇವಾಗ ಈ ವೈರ್ನ ಒಳಗಡೆ ಸಿಕ್ಸ್ಕೊಂಡ್ಬಿಡಿ. ಇದೇ ರೀತಿ 4 ಕಡೆಗೂ ಮಾಡ್ಕೊಳ್ಳಿ. ಇವಾಗ ನೋಡಿ ಇಲ್ಲಿ ಈ 2 ವೈರಿಂದ ನಾಟ್ ಹಾಕೋಬೇಕು. ಈ ವೈರ್ನ ಕಟ್ ಮಾಡಿ ಒಳಗಡೆ ಸೇರಿಸ್ಕೊಳ್ಳಿ. ಅದೇ ರೀತಿ ಈ ಕಡೆನೂ ಅಷ್ಟೇ 2 ವೈರ್ನಲ್ಲಿ ನಾಟ್ ಹಾಕೊಂಡು ಸೆಂಟ್ರಲ್ ಇರೋ ವೈರ್ನ ಕಟ್ ಮಾಡಿ ಒಳಗಡೆ ಸೇರಿಸ್ಕೊಳ್ಳಿ. 4 ಕಡೆ ಮೂಲೆ ತಿರ್ಗಿಸಿದ್ಮೇಲೆ ಏನ್ ಮಾಡ್ಬೇಕು ಅಂತ ಅಂದ್ರೆ ನೋಡಿ, ಇಲ್ಲಿ ವೈರ್ ಕ್ರಾಸ್ ಆಗ್ತಿದ್ಯಲ್ವಾ, ಇಲ್ಲಿ ವೈರ್ ಕ್ರಾಸ್ ಆಗ್ತಿದ್ಯಲ್ಲ, ಇಲ್ಲಿಗೆ ನಾಟ್ ಹಾಕೋಬೇಕು. ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಕ್ರಾಸ್ ಆಗ್ತಿದೆ ನೋಡಿ, ಲೈನ್ ಬೈ ಲೈನ್ ಎಲ್ಲೆಲ್ಲಿ ವೈರ್ ಕ್ರಾಸ್ ಆಗ್ತಿದ್ಯೋ ಅಲ್ಲಿ ನಾಟ್ಸ್ ಹಾಕೊಂಡೋಗಿ. ನೋಡಿ ಈ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. ಈ ಕಡೆ ಏನ್ ಮಾಡ್ಬೇಕು ಅಂತಂದ್ರೆ ನೋಡಿ, ಇಲ್ಲಿ ಕ್ರಾಸ್ ಆಗ್ತಿದೆಯಲ್ವಾ, ಇಲ್ಲಿಗೆ ನಾಟ್ ಹಾಕೋಬೇಕು. ಇಲ್ಲಿ ನಾಟ್ ಹಾಕೊಂಡೆ ನೆಕ್ಸ್ಟ್ ಇಲ್ಲಿ ಕ್ರಾಸ್ ಆಗ್ತಿದೆಯಲ್ಲ, ಇಲ್ಲಿಗೆ ನಾಟ್ ಹಾಕೋಬೇಕು. ನೆಕ್ಸ್ಟ್ ಇಲ್ಲಿ ಕ್ರಾಸ್ ಆಗ್ತಿದೆ ನೋಡಿ, ಈ 2 ವೈರ್ ಅಲ್ಲಿ ನಾಟ್ ಹಾಕೋಬೇಕು. ಇಷ್ಟೇ ಮೂಲೆ ತಿರುಗಿಸೋದು. ನಾವು ಇದೇ ರೀತಿ ನೋಡಿ, ಇವಾಗ ನೆಕ್ಸ್ಟ್ ಇಲ್ಲಿ ಕ್ರಾಸ್ ಆಗ್ತಿದೆಯಲ್ವಾ, ಇಲ್ಲಿಗೆ ನಾಟ್ ಹಾಕೋಬೇಕು. ಇವಾಗ ಎಲ್ಲೆಲ್ಲಿ ವೈರ್ ಕ್ರಾಸ್ ಆಗ್ತಿದ್ಯೋ ಅಲ್ಲಲ್ಲಿ ನಾಟ್ ಹಾಕೊಂಡೋಗಿ. ನೀವು ಡಿಸೈನ್ ಬೈ ಡಿಸೈನ್ ಹಾಕೋಬಹುದು, ಲೈನ್ ಬೈ ಲೈನ್ ಕೂಡ ಹಾಕೋಬಹುದು. ನೆಕ್ಸ್ಟ್ ನೋಡಿ, ಇಲ್ಲಿ ಫಸ್ಟ್ ಹಾಕಿದ್ನಲ್ಲ, ಇಲ್ಲಿ ಕ್ರಾಸ್ ಆಗ್ತಿದೆ ನೋಡಿ, ಇಲ್ಲಿಗೆ ಇಲ್ಲಿ ಕ್ರಾಸ್ ಆಗ್ತಾ ಇರೋದಕ್ಕೆ ಸುತ್ತ ನಾಟ್ಸ್ ಹಾಕೊಂಡ್ ಬನ್ನಿ. ನೋಡಿ ಇಲ್ಲಿ ನಾನು ಎಣ್ಕೊಂಡಿದೀನಿ, ಸುತ್ತ ಎಣ್ಕೊಂಡು ಇಲ್ಲಿವರೆಗೆ ಎಣ್ಕೊಂಡು ನೋಡಿ, ನಮ್ಗಿಲ್ಲಿ ಎಷ್ಟು ಡೈಮಂಡ್ ಬರ್ಬೇಕು ಅಂತಂದ್ರೆ ಇದನ್ನು ಲೆಕ್ಕ ಹಾಕೊಳ್ಳಿ. ನಾ ಬ್ಲೂ ಕಲರ್ ಮಾತ್ರ ಲೆಕ್ಕ ಹಾಕೋತೀನಿ. 1 2 3 4 5 ಡೈಮಂಡ್ ಬರ್ಬೇಕು. ಸುತ್ತ ಎಣ್ಕೊಂಡು ಯಾವ್ದಾದ್ರು ಒಂದು ವೈರು ನಿಮ್ಗೆ ಇಷ್ಟು ಉದ್ದ ಬಂದ್ರೆ ನಿಲ್ಸ್ಬಿಡಿ. ಯಾಕಂದ್ರೆ ಒಳಗಡೆ ನಿಮ್ಗೆ ಸಿಕ್ಸೋದಿಕ್ಕೆ ವೈರ್ ಬೇಕು. ಅದಕ್ಕೆ ಇವಾಗ ಹೇಗ್ ಸಿಕ್ಸೋದು ಅಂತ ಹೇಳ್ಕೊಡ್ತೀನಿ. ಈ ರೀತಿ ವೈರ್ ತಗೊಂಡು ಪಕ್ಕದಲ್ಲಿ ಇದೆಯಲ್ವಾ, ಅದ್ರ ಪಕ್ಕದಲ್ಲೇ ಕೆಳಗಡೆ ಒಂದು ನಾಟ್ ಇದೆ ನೋಡಿ, ಅದು ನೇರಕ್ಕೆ ಇರೋ 2ನೇ ನಾಟಲ್ಲಿ ಸಿಕ್ಸ್ಕೋಬೇಕು. ಈ ರೀತಿ ಸಿಕ್ಸ್ಕೊಂಡು ಟೈಟ್ ಮಾಡ್ಕೊಳ್ಳಿ. ಮತ್ತೆ ಅದ್ರ ಕೆಳಗಡೆ ಇದೆಯಲ್ಲ ನೋಡಿ, ಇಲ್ಲಿ ಅದ್ರ ಕೆಳಗಡೆ ಇನ್ನೊಂದು ನಾಟ್, 2ನೇ ನಾಟ್ ಒಳಗಡೆ ಸಿಕ್ಸ್ಕೊಳ್ಳಿ. ಕಂಟಿನ್ಯೂಸ್ ಆಗಿ ಒಂದು 3 ನಾಟ್ ಒಳಗೆ ಸಿಕ್ಸ್ಕೊಂಡು ಟೈಟ್ ಮಾಡ್ಕೊಳ್ಳಿ. ಈ ಒಂದು ನಾಟ್ ಫುಲ್ ಮಡಚಬೇಕು. ಮಡಚ್ಕೊಂಡಾಯ್ತು ನೋಡಿ ಇಲ್ಲಿ ಈ ರೀತಿ. ನೆಕ್ಸ್ಟ್ ಇದನ್ನ ಪಕ್ಕದಲ್ಲಿ ಅದೇ ರೀತಿ ಈ ನಾಟ್ ಪಕ್ಕದಲ್ಲಿ ಇದೆಯಲ್ಲ ನಾಟು, ಅದರಲ್ಲಿ 2ನೇ ನಾಟ್ ಇದೆಯಲ್ವಾ, ನಾನು ಇವಾಗ ಆಲ್ರೆಡಿ ಸಿಕ್ಸ್ಕೊಂಡಿದ್ದೀನಿ, ಅದ್ರ ಮೇಲೆ ಬರಬೇಕು.
2 3 ನಾಟ್ಸ್ ಅಲ್ಲೂ ಸಿಕ್ಸ್ಕೋಬೇಕು. ಹೇಗೆ ಅಂತ ನಾನು ಹಾಗೆ ಹೇಳ್ಕೊಡ್ತೀನಿ ನೋಡಿ. ಇವಾಗ ಈ ನಾಟ್ ಇದೆಯಲ್ವಾ, ಇದ್ರಲ್ಲಿ ಸುಮ್ಮನೆ ಹಾಗೆ ಹೇಳ್ಕೊಡ್ತೀನಿ. ಈ ನಾಟ್ನ ಪಕ್ಕದಲ್ಲಿದೆ ನೋಡಿ, ಇದ್ರ ಜೊತೆಗೇನೆ ಸಮ ಇರೋದಲ್ಲ, ಅದ್ರ ಪಕ್ಕದಲ್ಲಿ ಒಂದು ಕೆಳಗಡೆ ಒಂದು ನಾಟ್ ಇರ್ತದೆ. ಅದರಲ್ಲಿ 1 2 ಎರಡನೇ ನಾಟಿಂದ ಸಿಕ್ಸ್ಕೋಗ್ಬೇಕು. ಇಲ್ಲಿಂದ ಕಂಟಿನ್ಯೂ ಆಗಿ ಒಂದು 3 ನಾಟ್. ಅದೇ ರೀತಿ ಇದ್ರಲ್ಲಿ ಎಡದ ಕಡೆ ಇದೆಯಲ್ವಾ, ಅದ್ರಲ್ಲೂ ಪಕ್ಕದಲ್ಲೇ ಇದೆಯಲ್ಲ, ಆ ನಾಟಲ್ಲಿ ನೋಡಿ ಇದನ್ನ ಬಿಟ್ಬಿಡ್ಬೇಕು. ಫಸ್ಟ್ ನಾಟ್ನ ಬಿಟ್ಟು ಎರಡನೇ ನಾಟಲ್ಲಿ ಸಿಕ್ಸ್ಕೋಬೇಕು. ಯಾಕಂದ್ರೆ ಇದು ಮಡಚಿದ್ರೆ ನಿಮ್ಗೆ ಅಲ್ಲಿ ಹಾಕಿದ್ರೆ ಸರಿ ಬರೋದು. ಇದನ್ನ ಬಿಟ್ಬಿಡಿ. ಎಡದ ಕಡೆ ಇದೆಲ್ಲ 1 2ನೇ ನಾಟು ಮತ್ತೆ 3 4ನೇ ನಾಟಿಗೆ ಸಿಕ್ಸ್ಕೊಂಡು ಹೋಗಿ. ಅದೇ ರೀತಿ ಸುತ್ತ ಸಿಕ್ಸ್ಕೊಳ್ಳಿ. ನೋಡಿ, ಇದೇ ಫೈನಲ್ ಲುಕ್. ಕಟ್ ಮಾಡ್ಕೊಂಡಿದೀನಿ. ನಿಮ್ಗೆ ಈ ಬ್ಯಾಸ್ಕೆಟ್ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೂಡ ಮಾಡ್ಕೊಳ್ಳಿ.